ಹಾಯ್ ವೆಲ್ಕಮ್ ಬ್ಯಾಕ್ ಟು ಮಿಡಲ್ ಕ್ಲಾಸ್ ಮಾಮ್ ಕಾರ್ನರ್ ಬ್ಲಾಗ್ಸ್ಗೆ. ಸೊ ಇವತ್ತು ಒಂದಿಷ್ಟು ಪ್ಯಾಂಟ್ಸು, ಪ್ಲಾಜೋ ಪ್ಯಾಂಟು, ಟ್ರೌಸರ್ ಪ್ಯಾಂಟು ಆ್ಯಂಡ್ ಕಾರ್ಡ್ ಸೆಟ್ಸು, ಹಾಗೆ ಕುರ್ತಾ ಎಲ್ಲನೂ ಮಿಕ್ಸ್ ರಿವ್ಯೂ ತೋರಿಸ್ತಾ ಇದ್ದೀನಿ. ಸೊ ಇದರಲ್ಲಿ ಯಾವುದಾದ್ರೂ ನಿಮಗೇನಾದ್ರು ಇಷ್ಟ ಆಯಿತು ಅಂದರೆ ಲಿಂಕು ಡಿಸ್ಕ್ರಿಪ್ಷನಲ್ಲಿರುತ್ತೆ, ನೀವು ಹೋಗಿ ಅಲ್ಲಿಂದ ಬೈ ಮಾಡ್ಬೋದು. ಆ್ಯಂಡ್ ತುಂಬ ಅಫೋರ್ಡಬಲ್ ಪ್ರೈಸಲ್ಲಿದೆ. ಇದು ಬಂದುಬಿಟ್ಟು ಟ್ರೌಸರ್ ಪ್ಯಾಂಟು ವಿತ್ ಅವರೇ ಟಿ ಶರ್ಟ್ ಕೂಡ ಕೊಡ್ತಾಯಿದ್ದಾರೆ. ಟಿ ಶರ್ಟ್ ಕ್ವಾಲಿಟಿ ಓಕೆ, ಬಟ್ ಪ್ಯಾಂಟ್ ಮಾತ್ರ ಸಖತ್ ಹೆವಿ ಇದೆ ಆ್ಯಂಡ್ ಕ್ವಾಲಿಟಿ ಇದೆ, ತುಂಬಾ ಚೆನ್ನಾಗಿದೆ ಪ್ಯಾಂಟು. ಇದರಲ್ಲಿ ಕಲರ್ ಆಪ್ಷನ್ಸ್ ಕೂಡ ತುಂಬ ಇದೆ, ಬಟ್ ನಾನು ಇದನ್ನು ತರಿಸಿದ್ದೀನಿ. ಇನ್ನು ಲೈಟ್ ಪಿಂಕ್ ಇದೆ, ಪರ್ಪಲ್ ಇದೆ, ಸೊ ಬ್ಲ್ಯಾಕ್ ಇದೆ, ಸಾಕಷ್ಟು ಬ್ಲೂ ಇದೆ, ಇನ್ನು ಕಲರ್ ಆಪ್ಷನ್ಸ್ ಇದೆ. ಲಿಂಕ್ ಕೂಡ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ನಾನು ಇದಕ್ಕೆ ಪೇ ಮಾಡಿರೋದು ಜಸ್ಟ್ 264 ರೂಪಾಯಿ ಅಷ್ಟೇ. ಸೊ ಆ 264 ರೂಪಾಯಿಗೆ ಈ ಚೆನ್ನಾಗಿರೋ ಒಂದು ಕ್ವಾಲಿಟಿಯಾಗಿರುವಂಥ ಟ್ರೌಸರ್ ಪ್ಯಾಂಟು ವಿತ್ ಟಿ ಶರ್ಟು ಅವರೇ ಕೊಡ್ತಾರೆ. ಸೊ ಇದು ಒಂದು ಕಾಂಬೋ ಆಫರ್, ಓಕೆನಾ. ಸೊ ಇದು ಕೂಡ ತುಂಬಾ ಚೆನ್ನಾಗಿದೆ. ಸೊ ನಿಮಗೇನಾದರೂ ಬೇಕಾಗಿತ್ತು, ಮನೇಲಿ ಹಾಕೊಳ್ಳೋಕ್ಕಾಗಿರ್ಬೋದು ಅಥವಾ ಕಾಲೇಜ್ ವೇರ್ಗೆ, ಆಫೀಸ್ ವೇರ್ಗೆ ಏನಾದರೂ ಹುಡುಕ್ತಾ ಇದ್ದೀರಾ ಅಂದರೆ ಬೆಸ್ಟ್ ಆಪ್ಷನ್ ಅಂತ ಹೇಳ್ತೀನಿ. ಯಾಕಂದರೆ ಅಫೋರ್ಡಬಲ್ ಪ್ರೈಸಲ್ಲಿ ಈ ಒಂದು ರೇಟ್ಗೆ ಒಂದು ಟ್ರೌಸರ್ ಬರ್ಬೋದೇ ಹೊರತು ಟಿ ಶರ್ಟ್ ಬರೋದಿಲ್ಲ. ಬಟ್ ಎರಡೂ ಕೂಡ ಕೊಡ್ತಾ ಇದ್ದಾರೆ ಅಂದರೆ ವರ್ತ್. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ನನಗೆ ಇದು ತುಂಬ ಒಂದು 4000 ಜನ ಏನೋ ಪರ್ಚೇಸ್ ಮಾಡಿದ್ದಾರೆ. ತುಂಬಾ ವೈರಲ್ ಆಗಿತ್ತು ಇದು ಡ್ರೆಸ್ಸು. ಸೊ ಹಾಗಾಗಿಬಿಟ್ಟು ಎಲ್ಲ ಜನ ಇಷ್ಟಪಟ್ಟು ತೊಗೊಂಡಿದ್ದಾರೆ. ಕ್ವಾಲಿಟಿ ಅಂತೂ ಸಖತ್ತಾಗಿದೆ, ಕಾಂಪ್ರಮೈಸೇ ಇಲ್ಲ. ಸೊ ನಿಮಗೇನಾದರೂ ಬೇಕಾಗಿತ್ತು ಅಂದರೆ ಲಿಂಕ್ನ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಚೆಕ್ ಮಾಡಿ. ಆ್ಯಂಡ್ ಇದಕ್ಕೆ ಬಂದುಬಿಟ್ಟು ಜಿಪ್ ಇರುತ್ತೆ, ಮುಂದೆ ಬಟನ್ ಇರುತ್ತೆ. ಸೊ ಹಾಗಾಗಿಬಿಟ್ಟು ಇದ್ರ ಮೇಲೆ ಶರ್ಟ್ ಕೂಡ ವೇರ್ ಮಾಡ್ಬೋದು, ಕಂಫರ್ಟಬಲ್ ಆಗಿರುತ್ತೆ. ಆ್ಯಂಡ್ ನೋಡೋಕ್ಕೂ ಕೂಡ ಒಂದು ಕ್ಲಾಸಿ ಲುಕ್ ಕೊಡುತ್ತೆ ಬಟನ್ ಇರೋದ್ರಿಂದ. ಹಾಗಾಗಿ ಸೊ ನಿಮಗೇನಾದ್ರು ಬೇಕಾಗಿದ್ದರೆ ನೀವು ಕೂಡ ಬೈ ಮಾಡಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇದು ಬಂದುಬಿಟ್ಟು ಕಾರ್ಡ್ ಸೆಟ್. ಸೊ ಇದನ್ನು ಕೂಡ ಅಷ್ಟೇ ತುಂಬ ಅಫೋರ್ಡಬಲ್ ಪ್ರೈಸಲ್ಲಿದೆ, ಒಂದು 365 ರೂಪಾಯಿ. ಬಟ್ ಮಿಂತ್ರಾದಲ್ಲಿ ಏನಾದರೂ ಇದೇ ಒಂದು ಡ್ರೆಸ್ನ ತೊಗೊಳಕ್ಕೆ ಹೋದರೆ ಒಂದು 600-700 ಬೀಳುತ್ತೆ. ಹಾಗಾಗಿಬಿಟ್ಟು ನಾನು ಅಂದ್ಕೊಂಡಿದ್ದೆ ಮೀಶೋದಲ್ಲಿ ಈ ಥರ ಎಲ್ಲ ಸಿಗಲ್ಲ ಅಂತ ಹೇಳ್ಬಿಟ್ಟು, ಬಟ್ ಸರ್ಚ್ ಮಾಡಿದಾಗ ನನಗೆ ಸಿಕ್ತು. ಸೊ ಹಾಗಾಗಿಬಿಟ್ಟು ತರಿಸಿದ್ದೆ. ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಮಿಂತ್ರಾದಲ್ಲಿಯೂ ಇದೇ ಥರ ಕ್ವಾಲಿಟಿ ಇರುತ್ತೆ, ಬಟ್ ರೇಟು ಹೆಚ್ಚಿರುತ್ತೆ, ಅಲ್ಲಿ ಹೈ ಇರುತ್ತೆ, ಒಂದು 600-700 ಈ ಥರ ಇರುತ್ತೆ. ಆಮೇಲೆ ಅಲ್ಲಿ ಶಿಪ್ಪಿಂಗ್ ಚಾರ್ಜಸ್ ಎಲ್ಲ ಅಲ್ಲಿ ಕೂಡ ಅದೆಲ್ಲ ಬಿಲ್ ಆಗಿದ್ರೆ ಜಾಸ್ತಿ ಆಗುತ್ತೆ. ಬಟ್ ಮೀಶೋದಲ್ಲಿ ತುಂಬ ಫ್ರೀ ಶಿಪ್ಪಿಂಗ್ ಇರುತ್ತೆ, ಆಮೇಲೆ ಪ್ರೈಸ್ ಕೂಡ ಕಡಿಮೆ ಇರುತ್ತೆ. ವರ್ತ್ ಬೈಯಿಂಗ್ ಅಂತಲೇ ಹೇಳ್ತೀನಿ. ಈ ಒಂಥರ ಕಲರ್ಫುಲ್ ಫ್ಲವರ್ ಇರೋದ್ರಿಂದ ನೀವು ಎಲ್ಲಿ ಬೇಕಿದ್ರೂ ಹಾಕೊಂಡೋದ್ರು ಒಂಥರ ಒಂದು ಫ್ರೆಶ್ನೆಸ್ ಫೀಲ್ ಆಗುತ್ತೆ, ಒಂಥರ ಚೆನ್ನಾಗಿರುತ್ತೆ, ಹೈಲೈಟ್ ಅನಿಸುತ್ತೆ. ಕಾಲರ್ ನೆಕ್ ಬರುತ್ತೆ, ಕೆಳಗಡೆ ಎಲ್ಲ ಫ್ರಂಟಲ್ಲೆಲ್ಲ ಬಟನ್ಸ್ ಬರುತ್ತೆ ನಿಮಗೆ. ಈ ಥರ ತೋಳಲ್ಲಿ ಕೂಡ ಫುಲ್ ಸ್ಲೀವ್ಸ್ ಇದೆ, ಸ್ಲೀವ್ಸಲ್ಲಿ ಕೂಡ ನಿಮಗೆ ಬಟನ್ಸ್ ಬರುತ್ತೆ. ಆ್ಯಂಡ್ ಕ್ವಾಲಿಟಿ ಕೂಡ ಚೆನ್ನಾಗಿದೆ, ಯಾವುದೇ ಥರ ಕಲರ್ ಹೋಗೋದಿಲ್ಲ, ಆಮೇಲೆ ಬಟ್ಟೆ ಕೂಡ ಹಾಳಾಗೋದಿಲ್ಲ, ಆ ಥರ ಇದೆ. ಇನ್ನು ಪ್ಯಾಂಟ್ ಬಂದುಬಿಟ್ಟು ಈ ಥರ ಸ್ಟ್ರೈಟ್ ಪ್ಯಾಂಟ್ ಬರುತ್ತೆ. ಇದು ಕೂಡ ಅಷ್ಟೇ, ಮುಂದೆ ಪ್ಲೇನ್ ಬರುತ್ತೆ, ಹಿಂದೆ ನಿಮಗೆ ಇಲಾಸ್ಟಿಕ್ ಬರುತ್ತೆ. ಸೊ ಹಂಗಾಗಿಬಿಟ್ಟು ಒಂದು ಸ್ವಲ್ಪ ದಪ್ಪ ಸಣ್ಣ ಆದರೂ ಕೂಡ ಆರಾಮ್ಸೆ ಅಡ್ಜಸ್ಟ್ ಆಗುತ್ತೆ. ತುಂಬಾ ಚೆನ್ನಾಗಿದೆ. ನಾನು ತರಿಸಿರೋದು ಇದು ಬಂದುಬಿಟ್ಟು ಎಸ್ ಸೈಜ್ನ ತರಿಸಿದ್ದೆ. ಸೊ ಕಂಫರ್ಟೇಬಲ್ ಆಗಿದೆ ಆ್ಯಂಡ್ ಚೆನ್ನಾಗಿದೆ. ನನಗೆ ಕಲರ್ಸ್ ಇಷ್ಟ ಆಯಿತು. ನಾನು ನಿಮಗೆ ಬೇಕಿದ್ದರೆ ಸೈಡಲ್ಲಿ ನಾನು ವೇರ್ ಮಾಡಿರೋ ಒಂದು ವೀಡಿಯೋ ಕ್ಲಿಪ್ ಹಾಕಿರ್ತೀನಿ, ನೋಡಿ ಯಾವ ಥರ ಕಾಣಿಸುತ್ತೆ ಅಂತ, ನಿಮ್ಗೊಂದು ಐಡಿಯಾ ಬರುತ್ತೆ ಯಾವ ಥರ ಅಂತ ಹೇಳ್ಬಿಟ್ಟು. ಸೊ ಇದ್ರದ್ದು ಕೂಡ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ ಒಂದು ಸರ್ತಿ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಇದೇ ಥರದ್ದು ಇನ್ನೊಂದು ಕಾರ್ಡ್ ಸೆಟ್ನ ತರಿಸಿದ್ದೆ. ಇದು ಅಂತೂ ತುಂಬಾ ಕ್ಲಾಸಿ ಲುಕ್ ಕೊಡುತ್ತೆ, ಸಖತ್ ಅಂದರೆ ಸಖತ್ ಚೆನ್ನಾಗಿದೆ. ಆ್ಯಂಡ್ ಯಾರಿಗಾದ್ರೂ ಬ್ಲ್ಯಾಕ್ ಕಲರ್ ಇಷ್ಟ ಅನ್ನೋದಾದರೆ ಖಂಡಿತವಾಗ್ಲೂ ನೀವು ಇದನ್ನು ಬೈ ಮಾಡಿ ಅಂತ ಹೇಳ್ತೀನಿ, ತುಂಬ ಚೆನ್ನಾಗಿದೆ. ಸೊ ಇದು ಫ್ಲಿಪ್ಕಾರ್ಟಲ್ಲಿ, ಮಿಂತ್ರಾದಲ್ಲಿ ತುಂಬ ಕಾಸ್ಟ್ಲಿ ಇದೆ. ಇದು ಕೂಡ ಅಷ್ಟೇ, ಒಂದು 800, 1000, 1500 ಈ ಥರ ಇದೆ. ಬಟ್ ಮೀಶೋದಲ್ಲಿ ನಾನು ಇದಕ್ಕೆ ಒಂದು 400 ರೂಪೀಸನ್ನು ಕೊಟ್ಟಿದ್ದೀನಿ ಅನಿಸುತ್ತೆ. ಇದರಲ್ಲಿ ಏನು ಹೈಲೈಟ್ ಅಂದರೆ ಬಟನ್ಸು, ಗೋಲ್ಡನ್ ಕಲರ್ ಬಟನ್ಸು, ಆಮೇಲೆ ಈ ಒಂದು ಫ್ಲವರ್ ಡಿಸೈನ್ ಬಂದಿದೆ ಅಲ್ವಾ, ಅಲ್ಲಿ ಒಂಥರ ಗೋಲ್ಡನ್ ಕಲರು ಲೈನಿಂಗ್ಸ್ ಬಂದಿದೆ, ಶೇಡ್ ಬಂದಿದೆ. ಸೊ ಅದು ಒಂದು ಸ್ವಲ್ಪ ಹೈಲೈಟ್ ಅನಿಸುತ್ತೆ. ಆಮೇಲೆ ನೆಕ್ ಪಾರ್ಟು ಅಷ್ಟೇ ಒಂಥರ ಕೋಟ್ ಥರ ಫೀಲ್ ಆಗುತ್ತೆ. ಸೊ ಹಾಗಾಗಿ ಚೆನ್ನಾಗಿದೆ. ಪ್ಯಾಂಟ್ ಬಂದುಬಿಟ್ಟು ಈ ಥರ ಇರುತ್ತೆ. ಪ್ಯಾಂಟಲ್ಲಿ ಕೂಡ ಅಷ್ಟೇ ಕೆಳಗಡೆ ನಿಮಗೆ ಈ ಥರ ಪ್ರಿಂಟ್ಸ್ ಬಂದಿದೆ. ಆ್ಯಂಡ್ ಅಲ್ಲಿ ಕೂಡ ನಿಮಗೆ ಗೋಲ್ಡ್ ಶೇಡಲ್ಲಿ ಒಂದು ಡಿಸೈನ್ ಬಂದಿದೆ. ಸೊ ಹಂಗಾಗಿಬಿಟ್ಟು ಪಾರ್ಟಿ ವೇರ್ಗಾಗಿರ್ಬೋದು ಅಥವಾ ಒಂದು ಸ್ವಲ್ಪ ಬರ್ತ್ಡೇ ಎಲ್ಲಾದರೂ ಹೊರಗಡೆ ಹೋಗಬೇಕಿದ್ರೆ ನೈಟ್ ಹೊತ್ತು ಹಾಕೊಂಡ್ರೆ ಸಖತ್ ಒಂಥರ ಲುಕ್ ಕೊಡುತ್ತೆ. ಯಾಕಂದರೆ ಅಲ್ಲಿ ಗೋಲ್ಡನ್ ಶೇಡ್ ಇರೋದ್ರಿಂದ ಲೈಟಲ್ಲಿ ಅದು ಹೊಳೆಯುತ್ತೆ. ಸೊ ಹಾಗಾಗಿ ಚೆನ್ನಾಗಿ ಕಾಣಿಸುತ್ತೆ. ಲುಕ್ ವೈಸ್ ಅಂತೂ ಸಖತ್ತಾಗಿದೆ. ಇದನ್ನು ಕೂಡ ನಾನು ಅಟ್ಯಾಚ್ ಮಾಡಿರ್ತೀನಿ, ವಿಡಿಯೋ ಕ್ಲಿಪ್ ಹೆಂಗೆ ಕಾಣುತ್ತೆ ಅಂತ ಹೇಳ್ಬಿಟ್ಟು. ಅದನ್ನು ನೋಡಿ ನಿಮಗೆ ಇಷ್ಟ ಆದರೆ ನೀವು ಕೂಡ ಬೈ ಮಾಡ್ಬೋದು. ಆ್ಯಂಡ್ ಸ್ಲೀವ್ಸಲ್ಲಿ ಕೂಡ ಅಷ್ಟೇ, ಸ್ಲೀವ್ಸಲ್ಲಿ ಕೂಡ ಅದೇ ಥರ ಡಿಸೈನ್ ಇದೆ. ಹಾಗಾಗಿಬಿಟ್ಟು ಒಂಥರ ಚೆನ್ನಾಗಿದೆ ಈ ಡ್ರೆಸ್ಸು. ಫ್ಲವರ್ ಆಗಿರ್ಬೋದು, ಕಲರ್ ಕಾಂಬಿನೇಷನ್ ಆಗಿರ್ಬೋದು, ಸಖತ್ ಚೆನ್ನಾಗಿದೆ.
ಟ್ರೈ ಮಾಡಿ ಒಂದು ಸರ್ತಿ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಫೀಡಿಂಗ್ ಮೆಟರ್ನಿಟಿ ಗೌನ್ಸು. ಇದು ಅಂತೂ ಮೀಶೋದಲ್ಲಿ ಸಿಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ. ಯಾಕೆಂದರೆ ನಾನು ಕ್ರಿಯೇಟರ್ಸು ಈ ಥರ ಎಲ್ಲ ಅವ್ರದ್ದೆಲ್ಲ ವೀಡಿಯೋಸ್ ನೋಡಿದಾಗ ಅವರೆಲ್ಲ ಕೂಡ ಇನ್ಸ್ಟಾಗ್ರಾಮ್ ಪೇಜ್ ಮುಖಾಂತರ ತರಿಸಿರೋರು. ಸೊ ಅಲ್ಲಿ ಕೇಳಿದಾಗ ಅವರು ಒಂದು 1200 ಅದು ಒಂದು ಎರಡಕ್ಕೆ 1200 ಅಥವಾ 3 ಈ ಥರ ಕೇಳಿದರೆ 1500, 1600, 1800ವರೆಗೂ ಹೇಳಿದ್ದಾರೆ ಒಂದು 3 ಮೆಟರ್ನಿಟಿ ಗೌನ್ಸ್ಗೆ. ಹಾಗಾಗ್ಬಿಟ್ಟು ಆಮೇಲೆ ಶಿಪ್ಪಿಂಗ್ ಚಾರ್ಜಸ್ ಕೂಡ ಅವರು ನಮ್ಮ ಹತ್ರನೇ ಹಾಕ್ತಾರೆ. ಸೊ ಹಾಗಾಗಿ ಅದು ಹೆಚ್ಚಿಗೆ ಅನಿಸುತ್ತೆ. ಬಟ್ ಮೀಶೋದಲ್ಲಿಂದ ತುಂಬ ಅಫೋರ್ಡಬಲ್ ಪ್ರೈಸಲ್ಲಿದೆ. ಇದು ನಾನು ಕೊಟ್ಟಿರೋದು ಒಂದು 1000 ರೂಪಾಯಿ ಅನಿಸುತ್ತೆ, ಮೇ ಬಿ ಫ್ರೀ ಶಿಪ್ಪಿಂಗ್ ಇರುತ್ತೆ. ಒಂದು 1000 ರೂಪಾಯಿಗೆ 3 ಬರುತ್ತೆ. ಓಕೆನಾ. ಸೊ ತುಂಬ ಚೆನ್ನಾಗಿದೆ. ಕಟ್ಕೊಳ್ಳೋಕ್ಕೆ ಕಸಿ ಕೊಟ್ಟಿರ್ತಾರೆ. ಆಮೇಲೆ ಸ್ಲೀವ್ಸ್ ಇದೆ. ಕ್ವಾಲಿಟಿ ಮಾತ್ರ ನೀವು ಕೇಳೋಕ್ಕೆ ಹೋಗಬೇಡಿ. ನಿಮ್ಮದು ಡೆಲಿವರಿ ಆಗಿ ಒಂದು ಪ್ರೆಗ್ನೆನ್ಸಿ ಜರ್ನಿ ಮುಗಿದು ಬಾಣಂತನ ಜರ್ನಿ ಮುಗಿದ್ರೂ ಕೂಡ ಇದು ಹರಿಯೋದಿಲ್ಲ, ಅಷ್ಟು ದಿಪ್ಪ ಕ್ವಾಲಿಟಿ ಇದೆ. ಆಮೇಲೆ ಪಾಕೆಟ್ ಬರುತ್ತೆ ಒಂದು ಸೈಡು. ಸೊ ಹಂಗಾಗ್ಬಿಟ್ಟು ಏನಾದರೂ ಇಟ್ಕೊಳ್ಳೋಕ್ಕೆ ಅದು ಪಾಕೆಟ್ ಬರುತ್ತೆ, ಕಂಫರ್ಟಬಲ್ ಆಗಿರುತ್ತೆ. ಆ್ಯಂಡ್ ನಾನು ತರಿಸಿರೋದು ಎಮ್ ಸೈಜು. ಓಕೆನಾ. ಸೊ ನೀವು ಆರಾಮ್ಸೆ ಮ್ಯಾನೇಜ್ ಮಾಡ್ಕೋಬೋದು. ಇದರಲ್ಲಿ 2-3 ವರ್ಷ ಆದ್ರೂ ಏನೂ ಆಗೋದಿಲ್ಲ, ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ. ಫೀಡಿಂಗ್ ಮಾಡೋಕ್ಕೂ ಯೂಸ್ ಆಗುತ್ತೆ ಆ್ಯಂಡ್ ಪ್ರೆಗ್ನೆನ್ಸಿ ಟೈಮಲ್ಲಿ ಯೂಸ್ ಆಗುತ್ತೆ. ಸೊ ಇದರಲ್ಲಿ ನಾನು 3 ಕಲರ್ಸ್ ತರಿಸಿದ್ದೀನಿ. ಸೆಟ್ಟೇ ಬರುತ್ತೆ ಇದು. ಇನ್ನೂ ಬೇರೆ ಬೇರೆ ಕಲರ್ಸು ಕೂಡ ಇದೆ. ಸೊ ನಾನು ಅದನ್ನು ಕೂಡ ಲಿಂಕ್ ಹಾಕಿರ್ತೀನಿ, ನೀವು ಚೆಕ್ ಮಾಡಿ. ಮೆಟರ್ನಿಟಿ ಗೌನ್ಸ್ ಅಂತ ಹೇಳ್ಬಿಟ್ಟು ನಾನು ಕಲೆಕ್ಷನ್ಸ್ ಹಾಕಿರ್ತೀನಿ. ಬೇಕಿದ್ರೆ ನೀವು ಅದನ್ನು ಚೆಕ್ ಮಾಡಿ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಬೈ ಮಾಡಿ. ಸೆಟ್ ಆಫ್ 2 ಬರುತ್ತೆ, ಸೆಟ್ ಆಫ್ 3 ಬರುತ್ತೆ. ಆ್ಯಂಡ್ ನಾನಿಲ್ಲಿ ಡಾರ್ಕ್ ಕಲರ್ಸ್ ತರಿಸಿದ್ದೀನಿ, ಯಾಕಂದರೆ ಒಂದು ಸ್ವಲ್ಪ ಗಲೀಜಾದರೂ ಕೂಡ ಎದ್ದು ಕಾಣೋದಿಲ್ಲ. ಇವಾಗ ವೈಟ್ ಎಲ್ಲ ತರಿಸಿದ್ರೆ ಜಾಸ್ತಿ ವಾಶ್ ಮಾಡಬೇಕಾಗತ್ತೆ, ಅದೆಲ್ಲ ಕಷ್ಟ ಆಗುತ್ತೆ ಅನ್ನೋರು ಈ ಥರ ತರಿಸ್ಕೊಳ್ಳಿ. ಇಲ್ಲ ನಿಮ್ಗೆ ವೈಟ್ ಅದು ಇಷ್ಟ ಅಂದರೆ, ಪ್ಲೇನ್ ಅದು ಇಷ್ಟ ಅಂದರೆ ನೀವು ಆ ಥರ ಕೂಡ ತರಿಸ್ಕೋಬೋದು. 2 ಥರದ್ದು ಲಿಂಕ್ ಹಾಕಿರ್ತೀನಿ, ನೀವು ಒಂದು ಸರ್ತಿ ಚೆಕ್ ಮಾಡಿ. ಆ್ಯಂಡ್ 2 ಪೀಸ್ ಅಷ್ಟೇ ತೊಗೋತೀರಾ ಅಂದರೆ 2 ಸೆಟ್ 2 ಪ್ಯಾಕ್ ಸಾಕು ಅಂದರೆ, ಸೊ 2 ಥರದ್ದನ್ನು ನಾನು ಹಾಕಿರ್ತೀನಿ, ಅದನ್ನು ಕೂಡ ನೀವು ಚೆಕ್ ಮಾಡಿ. ಆ್ಯಂಡ್ ನನ್ನ ಪ್ರೆಗ್ನೆನ್ಸಿಲಿ ಈ ಥರ ಮೆಟರ್ನಿಟಿ ಗೌನು ಇನ್ನೂ ಬಂದಿದ್ದಿಲ್ಲ. ಹಾಗಾಗಿ ನಾವು ಯೂಶ್ವಲಿ ನೈಟೀಸ್ನ ಯೂಸ್ ಮಾಡಿದ್ದೀವಿ. ಇನ್ನೂ ಆದರೂ ಆ ನೈಟಿ ನನ್ನ ಹತ್ರ ಇದೆ. ಬಟ್ ಈ ಥರ ಇವಾಗ ಟ್ರೆಂಡಿಂಗಲ್ಲಿದೆ ಆ್ಯಂಡ್ ಕಂಫರ್ಟಬಲ್ ಆಗಿದೆ. ಸೊ ನೀವೇನಾದರೂ ಪ್ರೆಗ್ನೆನ್ಸಿ ಜರ್ನಿಲಿ ಇದ್ದರೆ ಇದನ್ನು ಖಂಡಿತವಾಗ್ಲೂ ಬೈ ಮಾಡಿ ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಟ್ರೌಸರ್ ಪ್ಯಾಂಟ್. ಸೊ ಪಲಾಜೋ ಅಂತ ಬರ್ತಾಯಿತ್ತು ಬಾಯಲ್ಲಿ, ಇದು ಬಂದುಬಿಟ್ಟು ಟ್ರೌಸರ್ ಪ್ಯಾಂಟು. ಇದು ಸೆಟ್ ಆಫ್ 4 ಬರುತ್ತೆ. ಓಕೆನಾ. ಸೊ ಇದು ಹೆಂಗೆ ಅಂದರೆ 4 ಕಲರ್ ತರಿಸಿದ್ದೀನಿ. ಇದೇ ಥರದ್ದು ಇನ್ನೊಂದು ಪ್ಯಾಕ್ನೂ ನಾನು ತರಿಸಿದ್ದೀನಿ. ಇದು ಬಂದುಬಿಟ್ಟು ರೇರ್ ಕಲರ್, ಅಂದರೆ ಒಂದು ಸ್ಕಿನ್ ಕಲರ್ ಥರ ಇದೆ, ಇನ್ನೊಂದು ಬ್ಲ್ಯಾಕು, ಇನ್ನೊಂದು ಪಿಸ್ತಾ ಗ್ರೀನು, ಆಮೇಲೆ ಇನ್ನೊಂದು ಯೆಲ್ಲೋ, ಮಸ್ಟರ್ಡ್ ಯೆಲ್ಲೋ. ಸೊ ಈ ಥರದ್ದು ನಾನು ತರಿಸಿದ್ದೀನಿ. ಇನ್ನೊಂದು ಪ್ಯಾಕೆಟಲ್ಲಿ ಬ್ರೈಟ್ ಕಲರ್ದಲ್ಲಿ ತರಿಸಿದ್ದೀನಿ. ಸೊ ಅದನ್ನು ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತೀನಿ. ತುಂಬಾ ಚೆನ್ನಾಗಿದೆ. ಓಕೆನಾ. ಸೊ ಕಂಫರ್ಟಬಲ್ ಆಗಿರುತ್ತೆ ಮನೆಯಲ್ಲಿ ಹಾಕೊಳ್ಳೋದಕ್ಕೆ. ನನಗಂತೂ ಸಖತ್ ಇಷ್ಟ. ಈ ಒಂದು ಟ್ರೌಸರ್ ಹಾಕ್ಕೊಂಡು ಮೇಲ್ಗಡೆ ನೀವು ಟಿ ಶರ್ಟ್ ಹಾಕಿದ್ರೆ ಟಿ ಶರ್ಟ್ ಹಾಕೋಬೋದು, ಅಥವಾ ಟಿ ಶರ್ಟ್ ಅಲವಿಲ್ಲ ಅನ್ನೋರು, ಪರ್ಮಿಷನ್ ಇಲ್ಲ ಮನೆಯಲ್ಲಿ ಅನ್ನೋರು ಈ ಥರ ಹಾಫ್ ಟಾಪ್ಸ್ ಬರುತ್ತೆ ನೋಡಿ, ಆ ಥರ ಪೇರ್ ಮಾಡಿ ಹಾಕ್ಕೊಂಡ್ರೆ ಸಖತ್ ಕಂಫರ್ಟಬಲ್ ಆಗುತ್ತೆ. ಆ್ಯಂಡ್ ಒಂಥರ ಹೊಸ ಲುಕ್ ಅನಿಸುತ್ತೆ. ಬರೀ ಕುರ್ತಾ ನೈಟಿ ಈ ಥರ ಹಾಕ್ಕೊಂಡು ಬೋರ್ ಆದಾಗ ಈ ಥರ ಹಾಕ್ಕೊಂಡ್ರೆ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಅನಿಸುತ್ತೆ. ನಮಗೂ ಕೂಡ ಸ್ವಲ್ಪ ಅಪ್ಡೇಟ್ ಆಗಬೇಕಲ್ವ. ಸೊ ಹಂಗಾಗಿ ನಿಮಗೇನಾದರೂ ಒಂಥರ ಬೇರೆ ಥರ ಏನಾದರೂ ಟ್ರೈ ಮಾಡಬೇಕು ಅನ್ನೋದಿದ್ರೆ ಡೆಫಿನೆಟ್ಲಿ ನೀವು ಇದನ್ನು ಬೈ ಮಾಡು. ಸೆಟ್ ಆಫ್ 4 ತೊಗೊಂಡ್ರೆ ನೀವು ಆರಾಮ್ಸೆ ಒಂದು ವರ್ಷ ಕಳಿಬೋದು ಇದರಲ್ಲಿ ಆರಾಮ್ಸೆ. ಸೊ ಅದು ತುಂಬ ಅಫೋರ್ಡಬಲ್ ಪ್ರೈಸಲ್ಲಿದೆ. ಒಂದು 100 ರೂಪೀಸ್ಗೆ ಒಂದೇನೋ 123 ರೂಪೀಸ್ಗೆ ಒಂದು ಪ್ಯಾಂಟ್ ಏನೋ ಬೀಳುತ್ತೆ ಅಷ್ಟೇ. ಚಿಕ್ಕ ಮಕ್ಕಳು ಪ್ಯಾಂಟ್ ಕೂಡ ಬರೋದಿಲ್ಲ ಇಷ್ಟರಲ್ಲಿ. ಬಟ್ ಟ್ರೌಸರ್ ಪ್ಯಾಂಟ್ ಬರ್ತಾಯಿದೆ. ಇದು ಕೂಡ ಯಾರೂ ಮಿಸ್ ಮಾಡ್ಕೋಬೇಡಿ, ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಓಕೆನಾ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಇದನ್ನು ನಾನು ಫ್ಲಿಪ್ಕಾರ್ಟಿಂದ ತರಿಸಿರೋದು. ಈ ಕುರ್ತಾ ನೋಡಿದ ಮೇಲೆ ನನಗೆ ಏನು ಅನ್ನಿಸ್ತು ಅಂದರೆ, ನಾವು ಕಾಲೇಜ್ಗೆ ಹೋಗಬೇಕಿದ್ರೆ ಅಥವಾ ಹೈಸ್ಕೂಲಲ್ಲಿದ್ದಾಗ ಕೂಡ ಈ ಥರ ಒಂದು ಚೂಡಿದಾರ ಮೇಲೆ ಒಂಥರ ಕ್ರೇಜ್ ಇತ್ತು. ಇದು ಹೆಂಗೆ ಅಂದರೆ ಪಟಿಯಾಲ ಪ್ಯಾಂಟು, ಕಾಲರ್ ನೆಕ್ಕು, 3/4 ಸ್ಲೀವ್ಸು, ಇದು ಒಂಥರ ಟ್ರೆಂಡಲ್ಲಿತ್ತು ಆವಾಗ. ತುಂಬ ಚೆನ್ನಾಗಿತ್ತು. ಆ್ಯಂಡ್ ಈ ಥರ ಸ್ಟಿಚ್ ಮಾಡಬೇಕು ಅಂದರೆ ಒಂದು ಪರ್ಫೆಕ್ಟ್ ಟೈಲರಿಂದ ಮಾತ್ರ ಸಾಧ್ಯ. ಅಂದರೆ ನಮಗೆ ಸಿಗೋರು ಹೇಳ್ತಾ ಇದ್ದೀನಿ. ಸೊ ನಮಗೆ ನಾವಂತೂ ಕುರ್ತಾನ ನಾವು ಹೊಲಿಸ್ಬೇಕು ಅಂದರೆ ಐಡಿಯಾ ಇರ್ತಿತ್ತು, ಓಕೆ ಈ ಥರ ಹೊಲಿಸ್ಬೇಕು, ಎಷ್ಟು ಚೆನ್ನಾಗಿರ್ತಲ್ಲ ಅಂತ ಹೇಳ್ಬಿಟ್ಟು. ಬಟ್ ಕೊಟ್ಟಾಗ ಟೈಲರ್ ಹತ್ರ ನಮಗೆ ಅದು ಸ್ಟಿಚ್ ಮಾಡೋರು ಕೊಟ್ಟಾಗ ತುಂಬಾ ಡಿಸಪಾಯಿಂಟ್ ಆಗ್ತಾಯಿತ್ತು. ಯಾಕಂದರೆ ಅವ್ರು ಏನಾದರೂ ಒಂದು ಮಿಸ್ಟೇಕ್ ಮಾಡಿಬಿಡ್ತಿದ್ರು, ಚೆನ್ನಾಗಿ ಸ್ಟಿಚ್ ಮಾಡಿರ್ತಿರಲಿಲ್ಲ. ಸೊ ಹಾಗಾಗಿ ಪ್ರತಿ ಸತಿ ಅಲ್ಲ, ಕೆಲವೊಬ್ಬರು ಟೈಲರ್ಸ್ ಆ ಥರ ಮಾಡಿದರು.
ಮಾಡಿದ್ದಾರೆ. ಬಟ್ ಈ ಕುರ್ತಾ ನೋಡಿದಾಗ ನನಗೆ ಅದೆಲ್ಲ ನೆನಪು. ಬಟ್ ತುಂಬಾ ಚೆನ್ನಾಗಿದೆ ಈ ಕುರ್ತಾನೂ ಅಷ್ಟೇ. ನಿಮಗೆ ಹಾಫ್ ಟಾಪ್ ಬರುತ್ತೆ ಆ್ಯಂಡ್ ಕೆಳಗಡೆ ಪಟಿಯಾಲ ಪ್ಯಾಂಟು ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ಅಂತೂ ಕಾಟನ್ ಮೆಟೀರಿಯಲ್ ಆಗಿರುತ್ತೆ. ಲಿಂಕ್ ಬೇಕಿದ್ರೆ ಅದನ್ನು ಕೂಡ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಸೊ ಇದು ಕೂಡ ಅಷ್ಟೇ ಒಂದು ಟ್ರೆಡಿಷ್ನಲ್ ಲುಕ್ ಕುರ್ತಾ ಅಂತಲೇ ಹೇಳ್ಬೋದು. ಇದು ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ಪರ್ಚೇಸ್ ಮಾಡಿದ್ದಾರೆ ಆ್ಯಂಡ್ ಇದು ಒಂಥರ ಇಷ್ಟ. ಸೊ ಇದನ್ನು ನೋಡಿದಾಗಲೂ ಕೂಡ ಅಷ್ಟೇ ನನಗೆ ಒಂದು ಹಳೆಯ ನೆನಪು ಬಂತು. ಸೊ ಏನಂದರೆ ನಮ್ಮ ಮನೆ ಹತ್ರ ನಾವು ಚಿಕ್ಕವರಿರ್ಬೇಕಾದ್ರೆ ನಮ್ಮ ಮನೆ ಹತ್ರ ಒಬ್ಬರು ಡಾಕ್ಟ್ರ್ ಹೋಗ್ತಿದ್ರು. ಅವ್ರು ಯಾವಾಗಲೂ ಈ ಥರ ಸಾರಿನಲ್ಲಿ ಸ್ಟಿಚ್ ಮಾಡಿರೋ ಅಂಥ ಕುರ್ತಾನೇ ಹಾಕೊಂಡು ಹೋಗ್ತಿದ್ರು. ನಾವು ಅವರಿಗೆ ಒದರ್ತಿದ್ವಿ, ಡಾಕ್ಟರ್ ಮೇಡಮ್ ಅಂತ ಹೇಳ್ಬಿಟ್ಟು. ಅವರು ಆ ಥರ ಹಾಕ್ಕೊಂಡಿರೋ ಒಂದು ಕುರ್ತಾ ಸೆಟ್ಟು ನಮಗೆ ಇನ್ನೂ ನೆನಪಿದೆ. ಅವ್ರು ಡೈಲಿ ಇದೇ ಥರ ಸ್ಯಾರಿಲಿ ಸ್ಟಿಚ್ ಮಾಡುವಂಥ ಡ್ರೆಸ್ಸಸ್ನೇ ಹಾಕೊಂಡ್ಬರ್ತಿದ್ರು. ಎಷ್ಟು ಕ್ಲಾಸಿ ಲುಕ್ ಕೊಡ್ತಿತ್ತು ಅಂದರೆ ಒಂಥರ ಹೈ ಲೆವೆಲ್ ಲುಕ್ ಅಂತಲೇ ಹೇಳ್ಬೋದು. ಯಾಕಂದರೆ ನಾರ್ಮಲ್ ಕುರ್ತಾ ಸೆಟ್ಟು ವರ್ಕ್ ಇರೋದು ಅದು ಒಂಥರ ಬೇರೆ ಲುಕ್ಕು, ಬಟ್ ಇದು ಒಂಥರ ಹೈ ಲೆವೆಲ್ ಕ್ಲಾಸಿ ಲುಕ್ಕೆ. ಇದ್ರ ಒಂದು ಲುಕ್ಕು ಆಮೇಲೆ ಈ ಹಾಕ್ಕೊಂಡಾಗ ಒಂದು ಕಾಣಿಸುತ್ತಲ್ವ ಆ ಡಿಸೆನ್ಸಿ, ಅದು ಯಾವುದ್ರಲ್ಲಿ ಕಾಣಿಸಲ್ಲ ಅನಿಸುತ್ತೆ. ತುಂಬ ಚೆನ್ನಾಗಿದೆ. ಆ್ಯಂಡ್ ಇದರಲ್ಲಿ ಒಂದು ಕಡೆ ಪಾಕೆಟ್ ಕೂಡ ಇದೆ. ಟಾಪ್ ಬರುತ್ತೆ. ಒಂದು ಟ್ರೆಡಿಷ್ನಲ್ ಲುಕ್ ಏನಾದರೂ ಬೇಕಾಗಿದ್ದರೆ ಕಾಲೇಜ್ ವೇರ್ಗೆ, ಆಫೀಸ್ ವೇರ್ಗೆ ಸಖತ್ ಸೂಟ್ ಆಗುತ್ತೆ, ಕಂಫರ್ಟಬಲ್ ಇರುತ್ತೆ. ಇದು ಕೂಡ ಅಷ್ಟೇ ಅಫೋರ್ಡಬಲ್ ಪ್ರೈಸಲ್ಲೇ ಇದೆ. ಸೊ ಲಿಂಕ್ ಎಲ್ಲ ಥರದ್ದು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಆ್ಯಂಡ್ ಪ್ಲೀಸ್ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ. ಹಾಗೆ ನಿಮಗೆ ಯಾವುದಾದ್ರೂ ಪ್ರಾಡಕ್ಟದ್ದು ನನಗೆ ರಿವ್ಯೂ ಬೇಕು ಅನ್ನೋರು ಸೊ ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ, ಈ ಥರ ಪ್ರಾಡಕ್ಟ್ ನಮಗೆ ತೋರಿಸಿ ಅಂತ ಹೇಳ್ಬಿಟ್ಟು. ಖಂಡಿತವಾಗ್ಲೂ ಕಡಿಮೆ ಪ್ರೈಸಲ್ಲಿರೋದು ಚೆನ್ನಾಗಿರೋ ಒಂದು ಪ್ರಾಡಕ್ಟು ನಾನು ನಿಮಗೆ ರಿವ್ಯೂ ಮಾಡ್ತೀನಿ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಟೇಕ್ ಕೇರ್, ಬಾಯ್, ಲವ್ ಯು ಆಲ್.